ನಾನು ಕರಸೇವಕ ನನ್ನನ್ನು ಬಂಧಿಸಿ 1992ನೇ ಇಸ್ವಿಯಲ್ಲಿ ನಾನು ಕೂಡ ಕರಸೇವೆಗೆ ಭಾಗವಹಿಸಿದ್ದೆ. 21 ದಿನ ನಾನು ಕೂಡ ಅಯೋಧ್ಯೆ ಕರಸೇವೆಯಲ್ಲಿ ಉತ್ತರ ಪ್ರದೇಶದಲ್ಲಿದ್ದೆ. ಇಲ್ಲೂ ಕೂಡ ಕರಸೇವೆ ಅಭಿಯಾನದಲ್ಲಿ ಸಾವಿರಾರು ಜನರ ಜೊತೆ ಬೀದಿ ಬೀದಿಗಳಲ್ಲಿ ಹೋರಾಟ ಮಾಡಿದ್ದೀನಿ. ನಾನು ಕೂಡ ಇವತ್ತು ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ಇಡೀ ಕರ್ನಾಟಕದಲ್ಲಿ ಒಂದು ರೀತಿ ಕಾಂಗ್ರೆಸ್ಸಿನ ಸರ್ಕಾರ ಒಂದು ಕರಾಳ ಛಾಯೆಯನ್ನ ಕರ್ನಾಟಕದಲ್ಲಿ ಮೂಡ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ ಅವರು ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ ಮೆಚ್ಚಿಸೋಕೋಸ್ಕರ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ರಾಮ ಭಕ್ತರಿದ್ದಾರೆ, ಎಲ್ಲೆಲ್ಲಿ ಕರಸೇವಕರಿದ್ದಾರೆ ಅವ್ರನ್ನ ಹುಡುಕಿ ಅವ್ರ ಮೇಲಿರುವಂತ ಹಳೆ ಕೇಸ್ಗಳನ್ನ ಹಾಕುವಂತದ್ದು ಇವತ್ತು ಹುಬ್ಬಳ್ಳಿಯಲ್ಲಾಗಿದೆ, ಅದೇ ರೀತಿ ಚಿಕ್ಕಮಗಳೂರಾಗಲ್ಲಾಗಿದೆ, ಕಲಬುರಗಿಯಲ್ಲಾಗಿದೆ. ಇನ್ನು ಬಹಳಷ್ಟು ಕಡೆ ನಮ್ಮ ಕಾರ್ಯಕರ್ತರು ನಮಗೆ ಫೋನ್ಗಳ ಮುಖಾಂತರ ಹೇಳ್ತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಒಂದು ರೀತಿಯ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯನ್ನ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದೆ. ಎಲ್ಲೆಲ್ಲಿ ಕಂಡಲ್ಲಿ ಎಲ್ಲೆಲ್ಲಿ ಹಿಂದೂ ಕಾರ್ಯಕರ್ತರಿದ್ದಾರೆ, ಕರಸೇವಕರಿದ್ದಾರೆ, ಅವ್ರನ್ನ ಹಿಡಿದಾಕಿ ಅವ್ರ ಮೇಲಿರೋ ಕೇಸುಗಳನ್ನ, ಹಳೆ ಕೇಸುಗಳೆಲ್ಲ ಓಪನ್ ಮಾಡಿ ಅವರನ್ನ ಜೈಲಿಗಟ್ಟಿ ಅನ್ನೋ ಮಾತನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಇವತ್ತು ರಾಮ ಮಂದಿರ ಏನು ಉದ್ಘಾಟನೆ ಆಗ್ತಾ ಇದೆ, ಈ 22ನೇ ತಾರೀಕು ಈ ಉದ್ಘಾಟನೆಯ ಸಂಭ್ರಮ ಮತ್ತು ಆ ಸೌಂದರ್ಯ, ರಾಮ ಭಕ್ತರ ಮೆರವಣಿಗೆ ಇವೆಲ್ಲನೂ ಕೂಡ ಕಾಂಗ್ರೆಸ್ಸಿನ ತಲೆ ಕೆಡಿಸಿದೆ. ಅದಕ್ಕೋಸ್ಕರ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರ ಮೇರೆಗೆ ಇವತ್ತು ಕರ್ನಾಟಕದಲ್ಲಿರುವಂತ ಎಲ್ಲ ಕರಸೇವಕರನ್ನ ಬಂಧಿಸುವಂತ ನೀಚ ಕೆಲಸವನ್ನ ಕಾಂಗ್ರೆಸ್ಸಿನ ಈ ನೀಚ ಬುದ್ಧಿ ಮಾಡ್ತಾ ಇದೆ. ಇದನ್ನ ನಾವು ಖಂಡಿಸಿ ಇವತ್ತು ನಾವು ಕರಸೇವಕ, ನಮ್ಮನ್ನು ಬಂಧಿಸಿ, ನಾನ್ ಕರಸೇವಕ, ನನ್ನನ್ನು ಬಂಧಿಸಿ, ನಿಮ್ ತಾಕತ್ತಿದ್ರೆ ಸರ್ಕಾರಕ್ಕೆ ತಾಕತ್ತಿದ್ಯಾ ಬಂಧಿಸಿ ನನ್ನ ನೋಡೋಣ. ಯಾರೋ ಪಾಪ ಅಮಾಯಕ ಆಟೋ ರಿಕ್ಷಾ ಡ್ರೈವರ್ಗಳನ್ನ, ಯಾರೋ ಕೂಲಿ ಮಾಡೋ ರಾಮ ಭಕ್ತರನ್ನ, ಬಡವರನ್ನ ಬಂಧಿಸ್ತಿರಲ್ಲ, ನಮ್ಮನ್ನು ಬಂಧಿಸಿ. ನಾನು ಕರಸೇವಕ, ಯಡಿಯೂರಪ್ಪನವರು ಕರಸೇವಕ, PC ಮೋಹನ್, ನಮ್ಮ ರವಿಕುಮಾರ್ ಅವರು ಎಲ್ಲ ನಾವು ಆ ಹೋರಾಟದಿಂದ ಬಂದಂತವರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಕರಸೇವೆಯಲ್ಲಿ ಪಾಲ್ಗೊಂಡಿದ್ದಂತವ್ರು. ನಿಮ್ ತಾಕತ್ತಿದ್ಯನ್ರಿ? ಯಾರೋ ಬಡಪಾಯಿಗಳನ್ನ, ಆಟೋ ರಿಕ್ಷಾ ಓಡೋ ಡ್ರೈವರ್ ಅನ್ನ, ಪಾಪ ಅವನಿಗೆ ಆಪರೇಷನ್ ಆಗಿ ಓಡಾಡೋ ಸ್ಥಿತಿಯಲ್ಲೂ ಇಲ್ಲ, ಅಂತವನ ಮೇಲೆ ನೀವು ಬ್ರಹ್ಮಾಸ್ತ್ರ ಬಿಡ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ ಕಾಂಗ್ರೆಸ್ ಅವ್ರಿಗೆ? ಎಷ್ಟ್ ಜನ ಬಂಧಿಸಕ್ ನಿಮ್ ತಾಕತ್ತಿದೆ? ಕರ್ನಾಟಕದಲ್ಲಿ ಎಷ್ಟು ಜೈಲಿದೆ ನಿಮ್ದು? ಎಷ್ಟು ಜೈಲಿದೆ? ಆ ಜೈಲ್ಗಳೆಲ್ಲ ಓಪನ್ ಮಾಡಿ. ಲಕ್ಷಾಂತರ ಕಾರ್ಯಕರ್ತರು ರಾಮನಿಗೋಸ್ಕರ, ರಾಮ ಭಕ್ತರು ಇವತ್ತು ಬರೋ ಅಂತದಕ್ಕೆ ಸಿದ್ಧ ಇದ್ದಾರೆ. ನಾವು ಸಿದ್ಧ ಇದ್ದೀರಿ. ಬನ್ನಿ ನೋಡೋಣ. ರಾಮ ಮಂದಿರ ಉದ್ಘಾಟನೆ ಆಗೋ ತಡೆಯಕ್ ಶಕ್ತಿ ನಿಮಗಿದೆಯಾ? ಹಿಡಿಯಾ? ಹುಬ್ಬಳ್ಳಿ ಕೇಸಲ್ಲಿ ಕಿಶೋರ್ ಮೇಲೆ 16 ಕೇಸು ಅಂತೇಳಿ ಪದೇ ಸರ್ಕಾರ ಹೇಳ್ತಾ ಇತ್ತು. ಈ 16 ಕೇಸಲ್ಲಿ 15 ಕೇಸ್ ಈಗಾಗಲೇ ಖುಲಾಸೆ ಆಗಿದೆ ಅಂತೇಳಿ ದಾಖಲೆಗಳು ಸಿಕ್ಕಿರೋದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋಡಿ, ರಾಮ ಮಂದಿರದ ಹೋರಾಟ 1992ನೇ ಇಸ್ವಿ 5ನೇ ತಾರೀಕು ಅವ್ರ ಮೇಲೆ ಕೇಸ್ ಏನಾಯ್ತು, ಅದುವರೆಗೂ ಅವ್ರ ಮೇಲೆ ಕೇಸ್ ಇರಲಿಲ್ಲ. ಆ ಹೋರಾಟದಲ್ಲಿ ಪಾಲ್ಗೊಂಡ್ಮೇಲೆ ಏನೇನ್ ಕೇಸ್ ಸಿಗುತ್ತೋ, ಯಾರ್ಯಾರು ಸಿಗಲ್ಲೋ ಆ ಎಲ್ಲಾ ಕೇಸ್ಗಳನ್ನ ಅವನ ಮೇಲೆ ಹಾಕಿದ್ದಾರೆ. ಯಾವುದನ್ನು ಕೂಡ ಕೋರ್ಟ್ ಅಲ್ಲಿ ದಾಖಲೆ ಪ್ರೂವ್ ಮಾಡಕ್ಕೆ ಅವ್ರ ಕೈಲಿ ಆಗ್ಲೇ ಇಲ್ಲ. ಅಂದ್ರೆ ಒಬ್ಬ ಕರಸೇವಕನಿಗೆ ಎಷ್ಟು ಕಿರುಕುಳ ಕೊಡಬಹುದು ಅಷ್ಟು ಕಿರುಕುಳವನ್ನ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಅವರನ್ನ ಕೇಳಕ್ಕೆ, ನಿಮ್ಮ ಸೋನಿಯಾ ಗಾಂಧಿ ಮೇಲೆ ಎಷ್ಟು ಕೇಸ್ ಇದೆ? ರಾಹುಲ್ ಗಾಂಧಿ ಮೇಲೆ ಎಷ್ಟು ಕೇಸ್ ಇದೆ? DK ಶಿವಕುಮಾರ್ ಅವ್ರ ಮೇಲೆ ಎಷ್ಟು ಕೇಸ್ ಇದೆ ಹೇಳಿ? ನಿಮ್ ಕಾಂಗ್ರೆಸ್ ಅವರು ಲಕ್ಷಾಂತರ ಜನಗಳ ಮೇಲೆ ಸಾವಿರಾರು ಕೇಸ್ ಇದೆ, ಕ್ರಿಮಿನಲ್ ಕೇಸ್ಗಳಿದೆ, ಅಬ್ಸ್ಕ್ಯಾಂಡಿಂಗ್ ಕೇಸ್ಗಳಿದೆ. ಏನೇನ್ ಕೇಸ್ ಇದೆಯೋ ಎಲ್ಲ ಕೇಸ್ಗಳು ನಿಮ್ಮಿದೆ. ಅವ್ರೇನು ಆದ್ರೆ ಇವ್ರಿಗೆ ಯಾಕೆ ಸಿಗೋದಿಲ್ಲ ಶಹರ ಪೊಲೀಸ್ ಅವ್ರಿಗೆ? ಮೂರ್ ಸರಿ ಅಲ್ಲ, 30 ಸರಿ ಹೋಗಿದ್ದಾರೆ. 30 ಸರಿ ಹೋಗಿದ್ದಾರೆ. ಅದೇ ರಸ್ತೆಯಲ್ಲಿ ಅವನು ಬಡಪಾಯಿ ಆಟೋ ರಿಕ್ಷಾ ಓಡಿಸ್ತಾ ಇದ್ದಾನೆ. ಒಂದು ತಕರಾರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಸರ್ ಸಬ್ ಇನ್ಸ್ಪೆಕ್ಟರ್. ಅವ್ರ ನ್ಯಾಯಾಲಯಕ್ಕೆ ಹಾಜರಾಗ್ತಾ ಇಲ್ಲ, ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ಹೇಳಿ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ತಕರಾರು ಅರ್ಜಿ ಕೂಡ ಸಲ್ಲಿಕೆ ಆಗಿದೆ.
ಈ ಕಾಂಗ್ರೆಸ್ಸಿನ ಕಾಮಾಲೆ ಕಣ್ಣಿಗೆ ಏನು ಕಾಣಿಸಲ್ಲ. ಅವ್ರು ಅದೇ ಬಡಾವಣೆಯಲ್ಲೇ, ಆ ಸ್ಟೇಷನ್ ಬಡಾವಣೆಯಲ್ಲೇ ಅವ್ರ ಹೆಂಡತಿ ಮಕ್ಕಳು ಎಲ್ಲ ಜೊತೆ ವಾಸ ಆಗಿದ್ದಾರೆ. ಬಹಳ ವರ್ಷಗಳಿಂದ, ಸುಮಾರು 50-60 ವರ್ಷಗಳಿಂದ ಅಲ್ಲೇ ವಾಸವಾಗಿದ್ದಾರೆ. ಮತ್ತೆ ಅದೇ ಸ್ಟೇಷನ್ ಮುಂದೆ ದಿನನಿತ್ಯ ಆಟೋ ರಿಕ್ಷಾ ಕಾಯಕವನ್ನ ಮಾಡಿದ್ದಾರೆ. ಮತ್ತೆ ನಾನು ಹೇಳೋದು, ಕಾನೂನು ಪ್ರಕಾರ ನೀವು ಅವ್ರು ಬಂಧಿಸೋದಾದ್ರೆ ಅವ್ರ ಮನೆಗೆ ನೋಟಿಸ್ ಕೊಡ್ಬೇಕಾಯ್ತಲ್ಲ. ಅವ್ರ ಮನೆಯಲ್ಲಿ ಅರೆಸ್ಟ್ ಮಾಡಿ ಒಂದ್ ಕಡೆ ಕರಸೇವಕರನ್ನು ಬಂಧಿಸಿ ಅಂತೀರಿ, ಡಿ.ಕೆ. ಹರಿಪ್ರಸಾದ್ ಗೋಧ್ರಾ ಹತ್ಯಾಕಾಂಡ ಮಾದರಿಯಲ್ಲಿ ಹತ್ಯೆ ಆಗುವಂತ ಮುನ್ಸೂಚನೆ ಇದೆ ಅಂತ ಹೇಳಿದ್ದಾರೆ ಸರ್. ಕಾಂಗ್ರೆಸ್ ಅವರು ಇಡೀ ರಾಜ್ಯದಲ್ಲಿ ಜನಗಳನ್ನ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ರಾಮನ ಹವಾ ನಡೀತಾ ಇದೆ, ಅಯೋಧ್ಯೆ ಹವಾ ನಡೀತಾ ಇದೆ. ಮಾಧ್ಯಮದಲ್ಲಿ ಕೂಡ ಬರೀ ರಾಮ ಮಂದಿರ ಬರ್ತಾ ಇದೆ. ಬೆಳಗ್ಗೆಯಿಂದ ಸಂಜೆವರೆಗೂ ರಾಮ ಮಂದಿರ ಕಟ್ಟುವಂಥದ್ದು, ಆ ಶಿಲ್ಪಿ ಎಲ್ಲದ್ರ ಬಗ್ಗೆ ಬರ್ತಾ ಇದೆ. ಈ ಕಾಂಗ್ರೆಸ್ ಅವ್ರಿಗೆ ಹೊಟ್ಟೆ ಉರಿ. ಅದಕ್ಕೋಸ್ಕರ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ. ಹರಿಪ್ರಸಾದ್ ಎಲ್ಲರೂ ಸೇರಿ, ಸಿದ್ದರಾಮಯ್ಯನವ್ರ ಮಗ ಎಲ್ಲರೂ ಸೇರಿ ಒಂದು ಟೀಮ್ ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ಒಂದು ಭಯದ ವಾತಾವರಣ ಕರ್ನಾಟಕದಲ್ಲಿ ಮೂಡಿದ್ರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.